ಇಲ್ಲಿ ಈ ರೀತಿಯ ಒಂದು ಅವರ ದುಡ್ಡಿನ ಮದ ಇದೆಯಲ್ಲ, ಆ ದುಡ್ಡಿನ ಮದ ಇಳಿಸೋದಕ್ಕೇನೆ ಈ ಒಂದು ಡಾಕ್ಟರ್ ಅಂಕುಶ ಇಟ್ಕೊಂಡಿರೋದು. ಈಗ ಅವ್ರ ದುಡ್ಡಿನ ಮದ್ದದಲ್ಲಿ ನಾವು ಚುನಾವಣೆ ಗೆಲ್ತೀವಿ ಅಂತಕ್ಕಂಥದ್ದು ಇದೆಯಲ್ಲ, ಅದಕ್ಕೆ ಆ ಒಂದು ನೈತಿಕವಾದಿ ಪ್ರಾಮಾಣಿಕವಂತ ಸೇವೆ ಸಲ್ಲಿಸಿರ್ತಕ್ಕಂಥ ಡಾಕ್ಟರ್ ಅಂಕುಶವಾಗಿ ಆ ಒಂದು ದುರಂಕಾರ ಇಳಿಸ್ತಕ್ಕಂಥದಕ್ಕೆ ಅಭ್ಯರ್ಥಿ ಮಾಡಿದ್ದಾರೆ. ಸರ್, ಕೇವಲ ಚನ್ನಪಟ್ಟಣ ಮಾತ್ರ, ಬೇರೆ ಕಡೆನೂ ಈ ತರದ್ದು ಎಲ್ಲ ಕಡೆ ನಡೀತಿದೆ. ನನ್ನ ರಾಮನಗರದಲ್ಲೂ ಸಹ ದಿನಾ ರಾತ್ರಿ ನಿದ್ದೆ ಮಾಡಕ್ ಬಿಡ್ತಿಲ್ಲ. ಯಾರಾದ್ರೂ ಒಂದು 50 ಓಟ್ ಇಟ್ಕೊಂಡವ್ರೆ ಅಂದ್ರೆ ಅಣ್ಣ ತಮ್ಮ ಇಬ್ರು ಹೋಗ್ಬಿಡ್ತಾರೆ, ಕಾಲಿಗೆ ಬಿದ್ದು ಬಿಡ್ತಾರೆ. ಇವತ್ತು ನಡೀತಿರೋದು ಅದೇ. ಇವತ್ತಲ್ಲಿ ಎಲ್ಲ ಕಡೆ ಕಾಸು ಕೊಟ್ಟು ಕಾಲಿಗೆ ಬೀಳೋದು. ಇಂಥ ದರಿದ್ರ ಇಷ್ಟೆಲ್ಲ ರಾಜಕೀಯ ಮಾಡಿದೀವಿ, ಸೇವೆ ಮಾಡಿದೀವಿ, ಜನಸೇವೆ ಅಂತ ಹೇಳ್ಕೊಂಡು 25 ಓಟು 50 ಓಟ್ ಇದೆ ಅಂತ ಗೊತ್ತಾದ ತಕ್ಷಣ ಅವ್ರ ಮನೆಗೆ ಓಡೋಯ್ತಾರೆ, ಅವ್ರಿಗೆ ಕಾಲಿಗೆ ಬೀಳ್ತಾರೆ. ಅವ್ರ ಫೋನ್ ತೆಗೀರಿ, ಕಾಲರ್ ಲಿಸ್ಟ್ನ. ಯಾವ್ಯಾವ ಜನತಾದಳದ ಕಾರ್ಯಕರ್ತರಿಗೆ, ಬಿಜೆಪಿ ಕಾರ್ಯಕರ್ತರಿಗೆ ಪ್ರತಿನಿತ್ಯ ಫೋನ್ ಮಾಡಿ ಗೋಗರಿತಾ ಇದ್ದಾರೆ. ಭಯ ಒಬ್ಬನರಪ್ಪ, ಎಷ್ಟು ಬೇಕು ನಿಮ್ಗೆ ದುಡ್ಡು ತಗೊಳ್ಳಿ. ಇದು ಪ್ರತಿದಿನ ನಡೀತಾ ಇದೆ.